ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರ್ನಾಟಕದಲ್ಲಿ ಸಿಎಂ ಫೈಟ್ ತಾರಕಕ್ಕೆ ಹೋಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇವರೊಂದು ಪಂಚು ಅವರೊಂದು ಪಂಚು ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಮಾತಿನಲ್ಲಿ ಪಂಚ್. ಯಾವ ಮಟ್ಟಕ್ಕೆ ಅಂದ್ರೆ ಮೊದಲಿನ ಹಾಗೆ ಸೂಚ್ಯವಾಗಿ ಇಂಡೈರೆಕ್ಟ್ ಆಗಿ ಆ ರೀತಿ ಏನೂ ಇಲ್ಲ. ಈಗ ಓಪನ್ ವಾರ್ ಅಷ್ಟೇ. ಓಪನ್ ವಾರ್ ಅಂದ್ರೆ ಓಪನ್ ವಾರ್ ಆಗಿದೆ. ಅದನ್ನ ಸ್ಟಾರ್ಟ್ ಮಾಡಿರೋದು ಡಿ ಕೆ ಶಿವಕುಮಾರ್. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನಿಸ್ಬಿಟ್ಟಿದೆ ಸೇಮ್ ರಾಜಸ್ಥಾನದ ಸ್ಟೋರಿನೇ ಇಲ್ಲಿ ರಿಪೀಟ್ ಆಗ್ತಾ ಇದೆ. ಅಲ್ಲಿ ಗೆಹ್ಲೋಟ್ ಸಚಿನ್ ಪೈಲಟ್ಗೆ ಅವಕಾಶ ಕೊಡ್ತೀನಿ ಅಂತ ಮಾತು ಕೊಟ್ಟಿರ್ಲಿಲ್ಲ. ಇಲ್ಲೂ ಅದೇ ಗೇಮ್ ನಡೀತಿದೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನನಗೆ ಸಿಎಂ ಪಟ್ಟ ಬೇಕೇ ಬೇಕು. ನೀವು ಮಾತು ಕೊಟ್ಟಿದ್ದೀರಿ, ಸೀಟು ಬಿಟ್ಟು ಕೊಡಿ ಅಂತ ಸಿದ್ದರಾಮಯ್ಯನವರಿಗೆ ನೇರವಾಗಿ ಪಂಚ್ ಹಾಕಿದ್ರು. ಒಂದು ಪೋಸ್ಟ್ ಬಂತು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ. ಒಂದು ಪೋಸ್ಟ್ ಬಂತು ಡಿ ಕೆ ಶಿವಕುಮಾರ್ ಅವರ ವೆರಿಫೈಡ್ ಅಕೌಂಟ್ ನಲ್ಲಿ. ಆ ಪೋಸ್ಟ್ ಅನ್ನ ಮೊದಲು ಏನು ಅಂತ ಹೇಳ್ತೀನಿ, ಆ ನಂತರ ಡಿ ಕೆ ಶಿವಕುಮಾರ್ ಹೇಗೆ ಉಲ್ಟಾ ಹೊಡೆದ್ರು, ಸಿದ್ದರಾಮಯ್ಯ ಹೇಗೆ ಕೌಂಟರ್ ಕೊಟ್ಟರು, ಅದಕ್ಕೆ ಡಿ ಕೆ ಶಿವಕುಮಾರ್ ತಂಡ ಹೊಡೆದ್ರು ಅನ್ನೋದನ್ನು ಸಹ ವಿವರಿಸ್ತೀನಿ. ಮೊದಲಿಗೆ ಅವರು ಹಾಕಿದಂತಹ ಪೋಸ್ಟ್ ಇದೆಯಲ್ಲ, ಅದರಲ್ಲಿ ಒಂದು ಡೈಲಾಗ್ ಇದೆ ಇಂಗ್ಲಿಷ್ ಅಲ್ಲಿ, ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಶಬ್ದದ ಶಕ್ತಿನೇ ಜಗತ್ತಿನ ಶಕ್ತಿ ಅಂತ. ಅದನ್ನ ಇಂಗ್ಲಿಷ್ ಅಲ್ಲಿ ಯಾಕೆ ಹಾಕಿದ್ರು ಡಿ ಕೆ ಶಿವಕುಮಾರ್ ಅಂದ್ರೆ, ಹೈಕಮಾಂಡ್ ತಲುಪಬೇಕಲ್ಲ, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇವ್ರಿಗೆಲ್ಲ ತಲುಪಬೇಕಲ್ಲ. ಅದಾದ್ಮೇಲೆ ಅದರ ಜೊತೆಗೆ ಕನ್ನಡದಲ್ಲಿ ಬರ್ಕೊಂಡಿದ್ದಾರೆ. ಏನಂತ ಬರ್ಕೊಂಡಿದ್ದಾರೆ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಜಗತ್ತಿನ ಅತಿ ದೊಡ್ಡ ಶಕ್ತಿಯಾಗಿದೆ. ಇದು ನೇರ ಅಟ್ಯಾಕ್. ಇದು ನೇರ ಅಟ್ಯಾಕ್. ಜಡ್ಜ್ ಆಗಿರ್ಲಿ, ಅಧ್ಯಕ್ಷರಾಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ನನ್ನನ್ನು ಸೇರಿಸಿ ಯಾರೇ ಆದ್ರೂ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ಇಲ್ಲಿ ಇದ್ದಕ್ಕಿದ್ದ ಹಾಗೆ ಮಧ್ಯದಲ್ಲಿ ಈ ಜಡ್ಜು ಅಧ್ಯಕ್ಷ ಇದು ಯಾಕೆ ಬಂತು? ಅದು ಒಳ್ಳೆ ಥಿಂಕಿಂಗ್ ಇರುವಂತಹ ವ್ಯಕ್ತಿ ಯಾರೋ ಬರ್ಕೊಟ್ಟಿರುವಂತಹದ್ದು. ಪೊಲಿಟಿಕಲ್ ಥಿಂಕಿಂಗು ಮತ್ತೆ ಕಾವ್ಯಾತ್ಮಕವಾದ ಥಿಂಕಿಂಗು ಸಹ ಅಲ್ಲಿ. ಇಲ್ಲಿ ಜಡ್ಜ್ ಅಂತ ಕರೀತಾ ಇರೋದು ಇವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ. ಅಧ್ಯಕ್ಷರಾಗಿರಲಿ, ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ, ಯಾರೇ ಆಗಿದ್ರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ಅಲ್ಲಿಗೆ ಅವರು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳ್ತಿರೋದೇನಂದ್ರೆ, ಇವರೆಲ್ರಿಗೂ ಗೊತ್ತಿದೆ, ಇವರ ಎದುರುಗಡೆನೆ ಮಾತು ಕೊಟ್ಟಿದ್ದು, ಆ ಮಾತಿನಂತೆ ನಡೆದುಕೊಳ್ಳಲಿ. ಬೇರೆ ಏನು ಕೇಳ್ತಿಲ್ಲ ನಾನು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಇಂಗ್ಲಿಷಲ್ಲೂ ಹಾಕಿ, ಕನ್ನಡದಲ್ಲೂ ಹಾಕಿ, ಯಾರ್ಯಾರಿಗೆ ಯಾವ್ಯಾವ ಮೆಸೇಜ್ ತಲುಪಿಸ್ಬೇಕು ಎಲ್ಲ ತಲುಪಿಸ್ಬಿಟ್ರು. ಅದನ್ನ ನೋಡಿ ನಾನು ಸಹ ಶಾಕ್ ಆದೆ. ಇದೇನಿದು ನೇರ ಅಟ್ಯಾಕ್ ಇದು. ಡಿ ಕೆ ಶಿವಕುಮಾರ್ ಇಲ್ಲಿಯವರೆಗೆ ಅಂತಹ ಡೈರೆಕ್ಟ್ ಅಟ್ಯಾಕ್ ಮಾಡಿರ್ಲಿಲ್ಲ ಅಂತ. ಸ್ವಲ್ಪ ಹೊತ್ತಿನ ನಂತರ ಪತ್ರಕರ್ತರೆಲ್ಲ ಗುಂಪು ಸೇರ್ಕೊಂಡು ಕೇಳಿದ್ರು, ಸರ್ ಏನದು ವರ್ಲ್ಡ್ ಪವರ್ ಏನೇನೋ ಪೋಸ್ಟ್ ಹಾಕಿದಿರಲ್ಲ ಅಂತ. ಡಿ ಕೆ ಶಿವಕುಮಾರ್ ಉಲ್ಟಾ ಹೊಡೆದ್ರು. ಆ ಪೋಸ್ಟ್ ನಾನು ಹಾಕೇ ಇಲ್ಲ ಅಂದ್ಬಿಟ್ರು. ಅವರ ವೆರಿಫೈಡ್ ಅಕೌಂಟ್ಗಳೆಲ್ಲ ಹಾಕಿರೋದು, ಅವರ ಪರ್ಸನಲ್ ಅಕೌಂಟ್ ಅಲ್ಲಿ ಹಾಕಿರೋದು. ಹಾಕೇ ಇಲ್ಲ, ನಾನು ಗೊತ್ತಿಲ್ಲ ಅಂದ್ಬಿಟ್ರು. ಫೇಕ್ ಸರ್ ಅಂದ್ರೆ ಹೌದು ಫೇಕ್ ಅಂದ್ಬಿಟ್ರು. ವೆರಿ ಸರ್ಪ್ರೈಸಿಂಗ್. ಅವರದೇ ಅಕೌಂಟು, ಅವ್ರ ಅಕೌಂಟ್ಗಳನ್ನ ಯಾರು ಸಹ ಅವರವರೇ ಹ್ಯಾಂಡಲ್ ಮಾಡಲ್ಲ ಬಿಡಿ. ಅದಕ್ಕೆ ನಾನಾ ಕಾರಣ ಇರುತ್ತೆ. ಅವ್ರಿಗೆ ಅಷ್ಟು ಟ್ಯಾಲೆಂಟು ಇರಲ್ಲ, ಅಷ್ಟು ಸಮಯನೂ ಇರಲ್ಲ. ಯಾರೋ ಒಬ್ರು ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಮಾಡಿರ್ತಾರೆ, ಒಂದು ಟೀಮ್ ಮಾಡಿರ್ತಾರೆ. ಆ ಟೀಮ್ಗೆ ಒಬ್ಬ ಲೀಡರ್ ಇರ್ತಾನೆ. ಆ ಲೀಡರ್ ಡಿಸೈಡ್ ಮಾಡಿ ಆ ಟೀಮ್ ಮೂಲಕ ಸೋಷಿಯಲ್ ಮೀಡಿಯಾಗಳನ್ನ ಹ್ಯಾಂಡಲ್ ಮಾಡೋದು. ಆದ್ರೆ ಇವರನ್ನ ಕೇಳದೆ, ಡಿ ಕೆ ಶಿವಕುಮಾರ್ನ ಕೇಳದೆ ಆ ಟೀಮಿಗೆ ಕೆಲಸ ಮಾಡಿರುತ್ತಾ, ಈ ಪೋಸ್ಟರ್ ಡಿಸೈನ್ ಮಾಡಿ ಹಾಕಿರುತ್ತಾ? ಚಾನ್ಸೇ ಇಲ್ಲ. ಆದ್ರೂ ಡಿ ಕೆ ಶಿವಕುಮಾರ್ ಉಲ್ಟಾ ಹೊಡಿತಾರೆ, ಅದು ಫೇಕು, ನಾನು ಹಾಕಿಲ್ಲ ಅಂತ. ಸರಿ, ಅಲ್ಲಿಗಾಯ್ತು. ಅದು ಇಡೀ ದಿನ ಚರ್ಚೆ ಆಯ್ತು. ಸಂಜೆ ಬರುವಷ್ಟೊತ್ತಿಗೆ ಸಿದ್ದರಾಮಯ್ಯ ಟೀಮ್ ಇಂದ ಒಂದು ಪೋಸ್ಟರ್, ಇನ್ನೊಂದು ಪೋಸ್ಟರ್, ಕೌಂಟರ್ ಪೋಸ್ಟರ್. ಈ ಪೋಸ್ಟರ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಪೋಸ್ಟರ್ಗೆ ಅಥವಾ ಅವರ ಬರವಣಿಗೆಗೆ, ಅವರ ಹೇಳಿಕೆಗೆ ಪಕ್ಕಾ ಕೌಂಟರ್ ಇತ್ತು. ಆ ಕೌಂಟರ್ಗೆ ಡಿ ಕೆ ಶಿವಕುಮಾರ್ ತಂಡ ಹೊಡಿಬೇಕು, ಆ ರೀತಿ ಇತ್ತು. ಏನಿತ್ತು ಅದರಲ್ಲಿ? ಕರ್ನಾಟಕದ ಜನತೆ ನೀಡಿರುವ ಜನಾದೇಶ ಒಂದು ಕ್ಷಣಕ್ಕಲ್ಲ, 5 ವರ್ಷಗಳ ಪೂರ್ಣ ಜವಾಬ್ದಾರಿ ಅದು ಅನ್ನೋದನ್ನ ಹೇಳಿದ್ದಾರೆ. ಅದರ ಜೊತೆಗೆ ಒಂದು ಪೋಸ್ಟರ್ ಮಾಡಿ, ಆ ಪೋಸ್ಟರ್ ಅಲ್ಲಿ ಸಿದ್ದರಾಮಯ್ಯನವರನ್ನ ಬ್ಯಾಕ್ ಸೈಡ್ ಇಂದ ಹಾಕಿ, ಇಂಗ್ಲಿಷ್ ಅಲ್ಲೂ ಸಹ ಬರ್ತಿದ್ದಾರೆ. ಇವರು ತಲುಪಿಸ್ಬೇಕಲ್ಲ ಹೈಕಮಾಂಡ್ಗೆ.
ಅವರ್ ವರ್ಡ್ ಟು ಕರ್ನಾಟಕ ಈಸ್ ನಾಟ್ ಎ ಸ್ಲೋಗನ್. ನಮ್ಮ ಮಾತು, ನಾವು ಕೊಟ್ಟಂತಹ ಮಾತು ರಾಜ್ಯಕ್ಕೆ ಅದು ಕೇವಲ ಘೋಷಣೆ ಅಲ್ಲ. ಇಟ್ ಮೀನ್ಸ್ ದ ವರ್ಲ್ಡ್ ಟು ಅಸ್. ಅದೇ ನಮಗೆ ಜಗತ್ತು. ನಾವು ಕೊಟ್ಟಂತಹ ಮಾತುಗಳೇ, ಗ್ಯಾರಂಟಿಗಳೇ ಜಗತ್ತು ಅನ್ನೋ ರೀತಿಯಲ್ಲಿ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅನ್ನೋದಕ್ಕೆ ಇವರು ವಾಪಸ್ಸಾಗಿ ತಿರುಗಿಸಿ ಕೊಟ್ಟಿರುವಂಥದ್ದು ಇದು. ನಾವು ಜನತೆಗೆ ಮಾತು ಕೊಟ್ಟಿದ್ದೀವಿ, ನಿಮಗೆ ಕೊಟ್ಟಿರೋ ಮಾತಲ್ಲ, ಜನತೆಗೆ ಮಾತು ಕೊಟ್ಟಿರೋದು. ಮತ್ತು ಜನತೆ ಆ ಮಾತಿನ ಆಧಾರದ ಮೇಲೆ 5 ವರ್ಷ ಪೂರ್ಣಾವಧಿ ಜವಾಬ್ದಾರಿಯನ್ನು ನನಗೆ ಒಪ್ಪಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಟೀಮ್ ಕಡೆಯಿಂದ ಬಂತು. ತಗೊಳ್ಳಿ, ಸಿದ್ದರಾಮಯ್ಯ ಕಡೆಯಿಂದ ಬಂತು. ಆ ಒಂದು ಅಟ್ಯಾಕ್ಗೆ ಇದು ಕೌಂಟರ್ ಅಟ್ಯಾಕ್. ಈ ಎರಡನೇ ಪೋಸ್ಟ್ ಬಂದಿದೆಯಲ್ಲ ಈಗ ಸಿದ್ದರಾಮಯ್ಯನವ್ರದ್ದು, ಇದು ಖಂಡಿತ ಡಿ ಕೆ ಶಿವಕುಮಾರ್ ಅವ್ರನ್ನ ಶಾಕ್ ಮಾಡಿರುತ್ತೆ. ಯಾಕೆಂದ್ರೆ ಪ್ರತಿಕ್ರಿಯಿಸಿರಲ್ಲ ಅನ್ಕೊಳ್ತಾರೆ. ಪ್ರತಿಕ್ರಿಯಿಸಲ್ಲ ನನ್ನ ಪೋಸ್ಟ್ಗೆ ಇವ್ರು ಯಾರು ಸಹ. ಅದು ಅಲ್ಲದೆ ನಾನು ಫೇಕ್ ಅಂತ ಬೇರೆ ಪತ್ರಕರ್ತರಿಗೆ ಹೇಳ್ಬಿಟ್ಟಿದ್ದೀನಿ ಅನ್ನೋ ಧೈರ್ಯದಲ್ಲಿ ಡಿ ಕೆ ಶಿ ಇದ್ದಾಗ ಸಿದ್ದರಾಮಯ್ಯನವರು ಸಂಜೆ ಹೊತ್ತಿಗೆ ನಿನ್ನೆ ಈ ತರ ಒಂದು ಬಿಟ್ರು. ಅವರ್ ವರ್ಡ್ ಟು ಕರ್ನಾಟಕ. ನಮ್ಮ ಮಾತು, ನಾವು ಮಾತು ಕೊಟ್ಟಿರೋದು ಕರ್ನಾಟಕಕ್ಕೆ, ಇಂಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ಗಲ್ಲ. ಅಲ್ಲಿ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಿದ್ರೆ, ಮಾತು ಕೊಟ್ಟಿದ್ದೀರಿ, ಮಾತು ಕೊಟ್ಟಂತೆ ನಡೆದುಕೊಳ್ಳುವುದೇ ಜಗತ್ತಿನಲ್ಲಿ ಅತಿ ದೊಡ್ಡ ಶಕ್ತಿ. ಸೊ ಹೀಗೆ ಒಬ್ಬರಿಗೊಬ್ಬರು ಪಂಚುಗಳ ಮೇಲೆ ಪಂಚುಗಳು ಕೊಟ್ಕೊಳ್ತಿದ್ದಾರೆ. ನಾನು ಯಾವಾಗ್ಲೂ ಹೇಳಂಗೆ, ಕಾಂಗ್ರೆಸ್ನಲ್ಲಿ ಈ ರೀತಿ ಕಚ್ಚಾಟ ನಡೀತಿರ್ಬೇಕಾದ್ರೆ ಅಲ್ಲೊಬ್ಬ ರೆಫ್ರಿ ಅಂತ ನಿಂತ್ಕೋಬೇಕಲ್ಲ, ಆ ರೆಫ್ರಿಗಳು ಇರೋದಿಲ್ಲ. ಇವರು ಅವ್ರಿಗವ್ರು ಹೊಡೆದಾಡ್ತಾನೆ ಇರ್ತಾರೆ. ತಡೆಯೋರಿಲ್ಲ, ಟೈಮ್ ಫಿಕ್ಸ್ ಮಾಡೋರಿಲ್ಲ, ಎಂಥದ್ದಿಲ್ಲ. ನೀವು ಪಂಚ್ ಕೊಡಿ, ನಾನು ಪಂಚ್ ಕೊಡ್ತಾ ಇರ್ತೀನಿ. ಯಾವಾಗ ಫುಲ್ ಡ್ಯಾಮೇಜ್ ಆಗುತ್ತೋ ಆಗ ಬರ್ತಾರೆ ಹೈಕಮಾಂಡ್ ಅಂತ ಕರೆಸ್ಕೊಳ್ಳುವವರು. ಹೈಕಮಾಂಡ್ ಅಲ್ಲಿ ಈಗ ಸಮಸ್ಯೆ ಏನು? ಹೈಕಮಾಂಡ್ ನಲ್ಲಿ ಅತ್ಯಂತ ಎತ್ತರದ ಜಾಗದಲ್ಲಿ ಕೂತಿರುವಂತಹದ್ದು ಪಕ್ಷದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಷ್ಟ್ರೀಯ ಅಧ್ಯಕ್ಷರವರು. ಆದರೆ ಅವರು ತಾನು ರಾಷ್ಟ್ರೀಯ ಅಧ್ಯಕ್ಷ, ಎಲ್ಲ ನಿರ್ಧಾರಗಳನ್ನ ನಾನೇ ಕೈಗೊಳ್ತೀನಿ ಅನ್ನೋಂಗಿಲ್ಲ. ಸೋನಿಯಾ ಗಾಂಧಿ ಕಾಯ್ಬೇಕು, ರಾಹುಲ್ ಗಾಂಧಿ ಕಾಯ್ಬೇಕು, ಕೆಲವು ಸಂದರ್ಭಗಳಲ್ಲಿ ಪ್ರಿಯಾಂಕಾ ಗಾಂಧಿಗೂ ಕಾಯ್ಬೇಕು. ಇನ್ನು ಅವ್ರ ಜೊತೆಲಿ ಪಾಪ ಸುರ್ಜೇವಾಲಾ, ವೇಣುಗೋಪಾಲು, ಒಂದಷ್ಟು ಜನ ಇರ್ತಾರೆ. ಅವರೆಲ್ಲರೂ ಖರ್ಗೆ ಅವ್ರಿಗೆ ಕಾಯೋದಕ್ಕೆ ಜೊತೆಯಾಗಿರ್ತಾರೆ. ಟೈಮ್ ಪಾಸ್, ಟೈಮ್ ವೇಸ್ಟ್ ಆಗದೆ ಇರಲಿ ಅಂತ, ಟೈಮ್ ಪಾಸ್ಗೆ, ವೇಸ್ಟ್ ಅಲ್ಲ, ಬೋರ್ ಆಗದೆ ಇರಲಿ ಅಂತ ಟೈಮ್ ಪಾಸ್ಗೆ ಅವ್ರು ಕೂತಿರ್ತಾರೆ. ಈಗ ರಾಹುಲ್ ಗಾಂಧಿ ಅವರ ಸಮಸ್ಯೆ ಏನು? ಸಮಯಕ್ಕೆ ಸ್ಪಂದಿಸಲ್ಲ ಮನುಷ್ಯ. ಅದು ರಾಜಸ್ಥಾನಲ್ಲಿ ನೋಡಿದ್ವಿ, ಮಧ್ಯಪ್ರದೇಶದಲ್ಲೂ ನಡೀತು, ಪಂಜಾಬ್ನಲ್ಲಿ ನಡೀತು, ಎಲ್ಲೆಲ್ಲ ಆಂತರಿಕ ಗಲಾಟೆಗಳು ನಡೀತದವೋ ಅಲ್ಲಿ ಸಮಯಕ್ಕೆ ಹೋಗಿ ದಿಢೀರಂತ ಅಲ್ಲಿ ಹೋಗಿ ಏನ್ರಿ ಅದು ಸಮಸ್ಯೆ, ಬನ್ರಿ ಕೂತ್ಕೊಂಡು ಪರಿಹರಿಸೋಣ, ಇಲ್ಲವೇ ಇಲ್ಲ. ರಾಹುಲ್ ಗಾಂಧಿಗೆ ಆರಾಮಾಗಿರ್ತಾರೆ ಮನುಷ್ಯ, ಆರಾಮ್, ಫುಲ್ ಕೂಲ್ ಆಗಿರೋದು. ಏನಾದ್ರೂ ದೊಡ್ಡ ದುರಂತ ಆದ್ಮೇಲೆ ಆಗ ತಿರುಗಿ ನೋಡೋದು. ಕರ್ನಾಟಕದ ಪರಿಸ್ಥಿತಿನ ಹಾಗೆ ಆಗಿರೋದು. ಈಗ ಅಧಿವೇಶನ ಶುರುವಾಗುತ್ತೆ, ಅದ್ರ ಒಳಗಡೆ ಮುಗಿಸ್ಕೊಳ್ಬೇಕು, ಇನ್ನು 2-3 ದಿನಗಳ ಒಳಗಡೆನೆ. ಬಟ್ ರಾಹುಲ್ ಗಾಂಧಿಗೆ ಆ ಅರ್ಜೆನ್ಸಿ ಇರೋದೇ ಇಲ್ಲ, ಯಾವಾಗ್ಲೂ ಇರೋದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನೇ ಹೇಳ್ತಿದ್ದಾರೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ನಾವು ಫೈನಲ್ ಮಾಡ್ತೀವಿ. ಆ ಭೇಟಿ ಯಾವಾಗ ಆಗತ್ತೆ ಗೊತ್ತಿಲ್ಲ. ಅಲ್ಲಿ ಅವರಿಗೆ ಈ ರೀತಿ ಕೌಂಟರ್ ಪಂಚ್ಗಳು ನಾರ್ಮಲ್ ಆಗಿ ಕೊಡ್ತಿದ್ರೆ ಪರವಾಗಿಲ್ಲ, ಅಧಿವೇಶನ ಶುರುವಾಗಿ ಅಲ್ಲಿ ಕೊಟ್ಕೊಳ್ಳೋಕೆ ಶುರು ಮಾಡಿದ್ರೆ ಸರ್ಕಾರದ ಗತಿ ಏನಾಗಬೇಕು? ಈ ರಾಜ್ಯದ ಸಮಸ್ಯೆಗಳ ಗತಿ ಏನಾಗಬೇಕು? ಎಲ್ಲ ಅಯೋಮಯ. ಕಾಂಗ್ರೆಸ್ನವ್ರದ್ದು ಇದೊಂದು ಗೋಳು. ಸಮಸ್ಯೆ ಬಂದಾಗ ಸಮಯಕ್ಕೆ ಸರಿಯಾಗಿ ಪರಿಹಾರ ಮಾಡ್ಕೊಳ್ಳಲ್ಲ, ಬಿಟ್ಟು ಬಿಡ್ತಾರೆ, ಹೊಡೆದಾಡ್ ಸಾಯಿರಿ ಅಂತ. ಈಗ ಪರಿಸ್ಥಿತಿ ಅದೇ ಆಗಿದೆ. ಸೊ ಇದಿಷ್ಟು ಕರ್ನಾಟಕದಲ್ಲಿ ಕುರ್ಚಿ ಕದನದ ನಡುವೆ ನಡೀತಾ ಇರುವಂತಹ ಪಂಚು, ಕೌಂಟರ್ ಪಂಚು, ಅದು ಇದು. ಇದರ ನಡುವೆ ಕೊನೆಯಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಕ್ಯಾಪ್ಸ್ಯೂಲ್ ಅಂದ್ರೆ, ಎಲ್ಲ ನಡಿಬೇಕಾಗಿರೋದು ದೆಹಲಿಯಲ್ಲಿ, ನಿರ್ಧಾರ, ಚರ್ಚೆ, ಒತ್ತಡ, ಏನೇನೋ ಲಾಬಿ ಎಲ್ಲವೂ ಸಹ, ಅಥವಾ ಕರ್ನಾಟಕದಲ್ಲಿ. ಆದ್ರೆ ಡಿ ಕೆ ಶಿವಕುಮಾರ್ ನಾಳೆ ಮುಂಬೈಗೆ ಹೋಗ್ತಿದ್ದಾರೆ. ಯಾಕೆ? ಯಾರಿಗೂ ಗೊತ್ತಿಲ್ಲ. ಅದೇ ಕೊನೆ ಕ್ಯಾಪ್ಷನ್ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.